ಕೆಲವೊಬ್ರು ಹೇಳ್ತಾರೆ ಇಲ್ಲ ನಮ್ಮ ದೇವ್ರಿಗಿಂತ ನಿಮ್ ದೇವ್ರ ಶಕ್ತಿ ಜಾಸ್ತಿ, ನಿಮ್ ದೇವ್ರಿಗಿಂತ ನಮ್ ದೇವ್ರ ಶಕ್ತಿ ಜಾಸ್ತಿ. ಆದ್ರೆ ನಾವು ವೈರನ್ನ ಕಲರ್ ಡಿಫ್ರೆಂಟ್ ಮಾಡ್ಕೊಂಡು ವೈರನ್ನ ಜಾತಿ ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ನಾವು ಮಾಡ್ಕೊಂಡಿದ್ದ ಪ್ರತಿ ಒಂದನ್ನು ಕೂಡ ಕಳೀಲಿಕ್ಕೆ ಭಗವಂತ ಒಳ್ಳೊಳ್ಳೆ ಆಪ್ಷನ್ಗಳನ್ನ ಕೊಟ್ಟಿದ್ದಾನೆ. ಅದನ್ನ ಅನುಸರಿಸಿ ಒಳ್ಳೆಯದನ್ನ ಹೇಳೋದಿಲ್ಲ, ವೈದ್ಯ ಹೇಳೋದು, ಯಾರು ಸುಲಭವಾಗಿ ಹೇಳೋದಿಲ್ಲ. ನೀವು ಸರಿಯಾದ ದಾರಿಯನ್ನ ಕಂಡುಕೋಬೇಕು ಅಂದ್ರೆ ಸರಿಯಾದವರ ಸಹವಾಸ ಮಾಡ್ಬೇಕಂತೆ. ಜಗತ್ತಲ್ಲಿ ದೇವರು ಅನ್ನೋದು ಒಂದೇ ಶಕ್ತಿ ಇರೋದು. ಅದನ್ನ ನಾವು ಅದನ್ನ ವಿಗಡಣೆ ಮಾಡ್ಬಿಟ್ಟಿದೀವಿ ಅಷ್ಟೇ. ಅದೊಂದು ಇದೊಂದು 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 ಅಂತ. ಕೆಲವೊಬ್ರು ಹೇಳ್ತಾರೆ ಇಲ್ಲ ನಮ್ಮ ದೇವ್ರಿಗಿಂತ ನಿಮ್ ದೇವ್ರ ಶಕ್ತಿ ಜಾಸ್ತಿ, ನಿಮ್ ದೇವ್ರಿಗಿಂತ ನಮ್ ದೇವ್ರ ಶಕ್ತಿ ಜಾಸ್ತಿ. ಆದ್ರೆ ಏನಿಲ್ಲ, ಶಕ್ತಿ ಅನ್ನೋದು ಒಂದೇ ಇರೋದು. ಅದನ್ನ ಯಾರು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಿಲ್ಲ ಇವತ್ತಿನವರೆಗೂ, ಬರೀ ನೋಡ್ತಿದೀವಿ ಅಷ್ಟೇ. ವೈರು ಒಳಗಡೆ ಇರೋದು ಒಂದೇ ಪವರ್. ಆದ್ರೆ ನಾವು ವೈರನ್ನ ಕಲರ್ ಡಿಫ್ರೆಂಟ್ ಮಾಡ್ಕೊಂಡು ವೈರನ್ನ ಜಾತಿ ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇ ಎಲ್ಲವೂ. ಸೊ ಶಕ್ತಿಯನ್ನ ಅನುಸರಿಸಿ ದೇವರಿಲ್ಲದ ಜಗತ್ತಲ್ಲಿ ಏನೂ ನಡೆಯುವುದಿಲ್ಲ. ಆದ್ರೆ ದೇವರನ್ನ ನಂಬಿ ಮೂಢನಂಬಿಕೆಯಿಂದಲ್ಲ, ಆಧ್ಯಾತ್ಮದಿಂದ ಭಕ್ತಿಯಿಂದ ನಂಬಿ, ನಿಮಗೆ ಗೊತ್ತಿರುವ ಯಾರಿಗಾದ್ರು ಕೇಳಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೇಳಿ ಅದರ ಪ್ರಕಾರ ನಡೀತಾ ಹೋಗಿ ಬದುಕು ಬಹಳ ಸುಂದರವಾಗಿದೆ. ಹಣ ಸಂಪಾದನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ, ಅಥವಾ ಹಣವನ್ನು ನಾನು ಮತ್ತಷ್ಟು ಸಂಪಾದನೆ ಮಾಡ್ಕೋಬೇಕು, ಮತ್ತಷ್ಟು ಚೆನ್ನಾಗಿರ್ಬೇಕು ಅನ್ನೋ ತರ ಇದ್ರೆ, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದು ಭಗವಂತ ಪ್ರಾರ್ಥನೆ ಮಾಡಿ, ನನಗೆ ಯಾವುದೇ ತೊಂದರೆ ತಾಪತ್ರೆ ಬರದ ಹಾಗೆ ನನ್ನ ಅನುಗ್ರಹಿಸು, ಬಡಸ್ತನದಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂತ ಶಕ್ತಿ ಕೊಡು ಅಂತ ಕೇಳಿ. ಅವ್ನು ಯಾಕೆ ಕೊಡೋದಿಲ್ಲ ನೋಡಿ. ನೀವು ನಿಮಗಾಗಿ ಬೇಡಿದಾಗ ಕೊಡೋದು ಭಗವಂತ ಲೇಟ್ ಮಾಡಬಹುದು, ನೀವು ಇನ್ನೊಬ್ಬರಿಗಾಗಿ ಬೇಡಿದಾಗ ಖಂಡಿತ ಭಗವಂತ ಕೊಡ್ತಾನೆ. ಈ ಮನೋಭಾವನೆ ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅಂದ್ರೆ ಮೊದಲು ನಿಮಗೆ ಸಿಗಬೇಕು. ನೀವು ದೇವ್ರ ಹತ್ರ ನನಗೆ ಇನ್ನೊಬ್ರಿಗೆ ಸಹಾಯ ಮಾಡೋ ಶಕ್ತಿ ಕೊಡುವಂದಾಗ ಅವ್ನು ಖಂಡಿತ ಕೊಡ್ಲೇಬೇಕಲ್ವಾ. ಸೊ ಈ ಮನೋಭಾವದಿಂದ ನೀವು ಶುರು ಮಾಡಿದಾಗ ನಿಮಗೆ ಭಗವಂತ ಯಾಕೆ ಅನುಗ್ರಹಿಸೋದಿಲ್ಲಪ್ಪ ನೋಡಿ. ಬರೀ ಸಂಪಾದನೆ ಮಾಡ್ತಾ ಹೋಗ್ತೀನಿ ಅಂದ್ರೇನು ಲೈಫ್ ತಂದಿರೋದಿಲ್ಲ. ಮತ್ತೆ ನಾವು ಜೀವನದ ಉದ್ದಕ್ಕೂ ಕೂಡ ನಾನು ಹ್ಯಾಪಿ ಆಗಿದ್ದೀನಿ, ನಾನು ಬರೀ ಕೆಲಸ ಮಾಡ್ಕೊಂಡು ಇದ್ದೀನಿ, ಅದಕ್ಕೂ ದೇವ್ರಿಲ್ಲ ಅಂದ್ರೆ ಅದಕ್ಕೂ ಸ್ಪಂದಿಸೋದಿಲ್ಲ. ಯಾಕೆಂದ್ರೆ ನೋಡಿ, ಅವನು ಎಷ್ಟೇ ದೊಡ್ಡ ಇಂಟೆಲಿಜೆಂಟ್ ಆದ್ರು, ಅವನು ಎಷ್ಟೇ ದೊಡ್ಡ ನಾನು ದೇವ್ರನ್ನೇ ನಂಬೋದಿಲ್ಲ ಅಂತ ನಾಸ್ತಿಕನಾಗಿದ್ರು ಕೂಡ, ಅವನಿಗೆ ವಯಸ್ಸಾದ್ಮೇಲೆ ಡಾಕ್ಟರ್ ಹೇಳ್ತಾರೆ ನೋಡಪ್ಪ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಮಿಕ್ಕಿ ದೇವ್ರಿಗೆ ಬಿಟ್ಟಿದ್ದು ಅಂತ. ನೋಡಿ ಅವರು ಕೂಡ ಹೇಳ್ತಾರೆ ದೇವ್ರೇ ನೀನ್ ಕಾಪಾಡ್ಬೇಕು. ಅವ್ನು ಯಾವತ್ತು ನಂಬ್ತಾನೋ ನಂಬಲ್ಲ, ಆ ಒಂದಿನ ನಂಬ್ತಾನೆ ದೇವ್ರನ್ನ. ಯಾರು ನಂಬ್ತಾನೆ ದೇವ್ರು ನನ್ನ ಕಾಪಾಡು ಅಂತ. ಪ್ರತಿಯೊಬ್ಬರು ಸಮಸ್ಯೆ ಬಂದವರು ಕೂಡ ಅವನು ಫಸ್ಟ್ ನೆನೆಸ್ಕೊಳ್ಳೋದೇ ದೇವ್ರನ್ನ. ಯಾಕಂದ್ರೆ ಅವನೊಬ್ಬನೇ ಆಪತ್ಕಾಲದಲ್ಲಿ ಬರುವವನು ಅಂತ. ಅದನ್ನ ಬಿಟ್ರೆ ಬರೀ ಗಂಟ್ಲಿಂದ ಮೇಲ್ಗಡೆ ಯಾರಾದ್ರೂ ಹೇಳ್ಬೋದು ಅಷ್ಟೇ, ನಾನ್ ದೇವ್ರು ನಂಬಲ್ಲ, ದೇವ್ರು ಇಲ್ಲಿದ್ದಾನೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಈ ತರ ಹೇಳಿದವರೆಲ್ಲ ನೋಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾರು ದೇವ್ರು ನಂಬಲ್ಲ ಅಂತ ಅವ್ರು ಹೆಚ್ಚು ಪೂಜೆ ಮಾಡ್ತಿರ್ತಾರೆ. ಇದೆಲ್ಲ ಹೇಗೆ ಅಂದ್ರೆ ಮನುಷ್ಯನ ನಮ್ಸಕ್ಕೆ ನಾಟಕ ಆಡ್ತಿದ್ದಾರೋ ಏನೋ ಭಗವಂತನಿಗೆ ಗೊತ್ತು. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದಷ್ಟೇ, ಭಗವಂತನ ಸಂಪೂರ್ಣವಾಗಿ ನಂಬಿ. ಇಲ್ಲಿ ಕರ್ಮಫಲ ಅನ್ನೋದು ಪೂರ್ವಜನ್ಮದಿದೆ ಅಂತ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ. ಜನ್ಮ ಜನ್ಮಾಂತರದ ಬರುತ್ತೆ ಅನ್ನೋದು ಹಿರಿಯರು ನಂಬ್ಕೊಂಡು ಬಂದಿದ್ದಾರೆ. ಕರ್ಮ ಅನ್ನೋದು ನಮ್ಮ ಜೊತೆ ಬಂದೇ ಬರುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಹೇಗೆ ಅಂತಂದ್ರೆ ಪ್ರತಿಯೊಂದು ಮಗುನು ಹುಟ್ಟಬೇಕಾದ್ರೆ ಧರ್ಮ ಮತ್ತೆ ಕರ್ಮ ಓದ್ಕೊಂಡು ಬರುತ್ತಂತೆ. ಅದೇ ಹೇಗೆ ಅಂದ್ರೆ ನೋಡಿ, ಲಾಜಿಕಲಿ ನೋಡಿ, ಈ ತರ ಮಗು ಈ ತರ ಇಟ್ಕೊಂಡ್ ಬರುತ್ತೆ. ಮಗು ಹುಟ್ಟಿದ ತಕ್ಷಣ ಎರಡು ಕೈಯನ್ನು ಮಡ್ಸ್ಕೊಂಡು ಬಂದಿರುತ್ತಂತೆ. ಹೇಗೆ ಅಂದ್ರೆ ಒಂದನ್ನು ಕರ್ಮವನ್ನು ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಜೀವನಕ್ಕೆ ಇನ್ನೊಂದನ್ನ ಪಡ್ಕೊಂಡು ಅಂತ. ಹೇಗೆಂದ್ರೆ ತಂದೆ ತಾಯಿ ಮಾಡಿದ್ದು ಅಥವಾ ಅವನು ಜನ್ಮದಲ್ಲಿ ಮಾಡಿದ್ದು, ಜನ್ಮ ಇದೆಯಾ ಇಲ್ವಾ, ಎಲ್ಲವೂ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರ ಕೈಲೂ ಕೂಡ. ಬಟ್ ಎಲ್ಲವೂ ಇದೆ, ಇಲ್ದಲೆ ಯಾವುದೂ ಇಲ್ಲ. ಯಾರು ಯಾವುದನ್ನ ಅರ್ಥ ಮಾಡ್ಕೊಳ್ತಾರೋ ಅದರಲ್ಲಿ ಉನ್ನತಿ ಪಡಿತಾರೆ. ಕರ್ಮ ಅನ್ನೋದು ಸುಮ್ಮನೆ ಯಾರಿಗೂ ತೊಂದರೆ ಬರೋದಿಲ್ಲಲ್ಲ. ಈಗ ಸುಮ್ಮನೆ ನಿಮಗೆ ತಲೆನೋವು ಬರೋದಿಲ್ಲಲ್ಲ. ತಲೆನೋವು ಬರಬೇಕು ಅಂದ್ರೆ ನೀವು ಯಾವ್ದಾದ್ರು ತಲೆಗೆ ಹಾಕೋಬೇಕು, ಇಲ್ಲ ಅಂದ್ರೆ ಯಾವ್ದು ಕಳಪೆ ನೀರು ಕುಡಿಬೇಕಷ್ಟೇ. ಎರಡರಲ್ಲಿ ಒಂದು ಮಿಸ್ಟೇಕ್ ಆದ್ರೆ ತಲೆನೋವು ಬರ್ತದೆ. ಅಂದ್ರೆ ನೀವೇ ಮಾಡಿದ ಫಾಲ್ಟ್. ಅಂದ್ರೆ ನೀವು ಹೇಗೆ ಫಾಲ್ಟ್ ಮಾಡಿದ್ರೆ ನಿಮ್ ದೇಹಕ್ಕೆ ತಲೆನೋವು ಬರುತ್ತೋ ಹಾಗೆ ನೀವು ಅಥವಾ ನಿಮ್ಮ ಮನೆಯವರು ಯಾವ್ದಾದ್ರು ಒಂದು ಫಾಲ್ಟ್ ಮಾಡಿದ್ರೆ ಅದು ನಿಮ್ ಜೀವನಕ್ಕೆ ಅಪ್ಲೈ ಆಗ್ತದೆ. ಯಾವುದು ಕರ್ಮವನ್ನ ಅನುಸರಿಸ್ತೀರೋ, ಕರ್ಮವನ್ನು ಕಳೀಲಿಕ್ಕೆ ಇದು ಬೇಕಾದಷ್ಟು ದಾರಿ ಇದೆ. ಅದನ್ನ ಎಲ್ಲವನ್ನು ಅನುಸರಿಸ್ಕೊಂಡು ಎಲ್ಲವೂ ಖರ್ಚು ಮಾಡೋದ್ರಿಂದಾನೇ ಎಲ್ಲ ಪರಿಹಾರ ಆಗುತ್ತೆ ಅಂತಲ್ಲ, ತುಂಬಾ ದಾರಿಗಳಿದೆ. ನಾವು ಮಾಡ್ಕೊಂಡಿದ್ದ ಪ್ರತಿ ಒಂದನ್ನು ಕೂಡ ಕಳೀಲಿಕ್ಕೆ ಭಗವಂತ ಒಳ್ಳೊಳ್ಳೆ ಆಪ್ಷನ್ಗಳನ್ನ ಕೊಟ್ಟಿದ್ದಾನೆ. ಅದನ್ನ ಅನುಸರಿಸಿ ಕಷ್ಟಪಟ್ಟು ದುಡಿರಿ, ಸರಿಯಾದ ಮಾರ್ಗದರ್ಶನ ಪಡ್ಕೊಳ್ಳಿ. ಬದುಕು ಸುಂದರವಾಗಿರಕ್ಕೆ ಏನು ಬೇಕು ಅದನ್ನ ನೀವೇ ಮಾಡ್ಬೋದು, ಇನ್ನೊಬ್ರು ಹೇಳೋ ಅವಶ್ಯಕತೆ ಇಲ್ಲ. ಸರಿಯಾದ ಜೀವನ ನೀವು ನಡೆಸ್ತಾ ಹೋದ್ರೆ ನಿಮಗೆ ಯಾರ ಅವಶ್ಯಕತೆ ಇರೋದಿಲ್ಲಪ್ಪ. ಇಲ್ಲಿ ಸಮಯ ಅನ್ನೋದು, ನಾವು ದುಡ್ಡಿರೋರು ಹೇಳ್ತಾರೆ ಟೈಮ್ ಇಸ್ ಗೋಲ್ಡನ್ ಟೈಮ್ ಅಂತ, ದುಡ್ಡಿಲ್ದವ್ರು ಹೇಳ್ತಾರೆ ಟೈಮ್ ತುಂಬಾ ಕೆಟ್ಟಿದೆ ಅಂತ. ಯಾವ್ದು ನಂಬ್ತೀರಿ ನೀವು?
ದುಡ್ಡಿರೋರ್ಗೂ ಒಂದೇ ಟೈಮ್, ದುಡ್ಡಿದ್ದರಿಗೂ ಒಂದೇ ಟೈಮ್. ದೇವರು ನಿಮಗೊಂದು ಟೈಮ್ ನಮಗೊಂದು ಟೈಮ್ ಕೊಡ್ತಾನೆ ಅಂತಲ್ಲ. ನಿಮ್ಮ ಟೈಮ್ ಸರಿ ಇಲ್ಲ ಅಂತಂದ್ರೆ ನೀವು ಯಾವುದೋ ಮಿಸ್ಟೇಕ್ ಮಾಡಿದ ಕರ್ಮ ಇವತ್ತು ಕಾಡ್ತಾ ಇದೆ. ಟೈಮ್ ಚೆನ್ನಾಗಿರೋನಿಗೆ ಏನು ಸಮಸ್ಯೆ ಅಂದ್ರೆ ಅವತ್ತು ಪರ್ಫೆಕ್ಟ್ ಇದ್ದಾನೆ, ಇವತ್ತು ಪರ್ಫೆಕ್ಟ್ ಇದ್ದಾನೆ. ನಮ್ಮಲ್ಲಿ ಒಂದಿಷ್ಟು ಭಕ್ತರು ಬರ್ತಾರೆ, ಅವ್ರಿಗೆ ಹೇಳ್ತೀನಿ, ಬೆಳಿಗ್ಗೆ ಎದ್ದು ಬೆಳಿಗಿನ ಜಾವದಲ್ಲಿ ಒಂದಿಷ್ಟು ಪೂಜೆ ಮಾಡಿ. ನೀವು ಪೂಜೆ ಮಾಡಿದ್ರೆ ದೇವರಿಗೆ ತೃಪ್ತಿ ಆಗುತ್ತೋ ಆಗಲ್ವೋ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಪೂಜೆ ಮಾಡಿ ಅಂತ. ಕೆಲವರು ಅನುಸರಿಸ್ತಾರೆ, ಕೆಲವರು ಎದ್ದೇಳದೆ 8 ಗಂಟೆ ಮಾಡ್ತಾರೆ. ಅಂದ್ರೆ ಅವರಿಗೆ ಸಿಗಬೇಕು, ಬಿಟ್ಟಿಯಾಗಿ ಎಲ್ಲ ಸಿಗಬೇಕು ಫ್ರೀಯಾಗಿ, ಆದರೆ ಅನುಸರಿಸಕ್ಕೆ ಯಾರು ರೆಡಿ ಇಲ್ಲ. ಈ ಮನೋಭಾವ ಇದ್ದಾಗ ನೀವು ಸಂಪಾದನೆ ಮಾಡೋದು ಹೇಗೆ, ಸಂಪಾದನೆಯನ್ನ ಅಭಿವೃದ್ಧಿ ಮಾಡೋದು ಹೇಗೆ, ನೀವು ಅಭಿವೃದ್ಧಿಯಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದು ಹೇಗೆ? ಈ ತರ ಇದ್ರೆ ಬದುಕು ಸರಿ ಹೋಗೋದಿಲ್ಲ. ಸರಿಯಾದ ನಿರ್ಧಾರ, ಸರಿಯಾದ ಯೋಚನೆ, ಸರಿಯಾಗಿರೋರು ಸಂಘ, ಈ ತರ ಪರಿಪೂರ್ಣವಾಗಿ ನೀವು ತಿಳ್ಕೊಳ್ತಾ ಹೋದಾಗ ಅದ್ಭುತವಾಗಿದೆ. ಇನ್ನೂ ಸಮಯ ನಿಮಗೆ ಸಿಕ್ಕಿದ್ರೆ ಭಗವದ್ಗೀತೆಯನ್ನು ಓದಿ, ಅದರಲ್ಲಿ ಎಲ್ಲವೂ ಇದೆ. ಎಲ್ಲವೂ ಹೇಗೆ ಅಂತಂದ್ರೆ, ಒಂದು ವಸ್ತು ನಾವು ತಗೊಂಡಾಗ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಮ್ಯಾನ್ಯುವಲ್ ಇರುತ್ತೋ, ಹಾಗೆ ಬದುಕನ್ನ ಹೇಗೆ ಕಟ್ಕೋಬೇಕು ಅಂತ ಇರೋ ಅದ್ಭುತ ಆಧಾರ ಭಗವದ್ಗೀತೆ. ಸೊ ನೀವು ಅದನ್ನು ಅನುಸರಿಸಿದ್ರೆ ನೀವು 90% ಬೇರೆದೆಲ್ಲ ನಂಬೋದನ್ನು ಬಿಟ್ಬಿಡ್ತೀರಿ. ಯಾಕಂದ್ರೆ ಅದು ದೇವರು ಹೇಳಿದ್ದಾನೆ ಅನ್ನೋದು ಪ್ರಶ್ನೆ ಬೇರೆ. ಇಲ್ಲಿ ಎಲ್ಲವೂ ಅನುಭವದ ಮಾತಿದೆ ಅದರೊಳಗೆ. ನಿಮಗೆ ಸಮಯ ಇದ್ರೆ ಅದನ್ನು ಮಾಡಿ ನೋಡಿ, ಆಮೇಲೆ ಬದುಕು ಎಷ್ಟು ಚಂದ ಇರ್ತದೆ ಅಂತ. ಬದುಕನ್ನ ಸರಿ ಮಾಡ್ಕೊಳ್ಳೋದು ಮತ್ತೆ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು ಮೊದಲ ಆದ್ಯತೆ. ನೀವು ಅದನ್ನು ಶುರು ಮಾಡಿ. ನಮ್ಮ ಕೆಲ ಆಗಲ್ಲ ಬಿಡಿ, ನನ್ನ ಕೆಲ ಆಗೋದಿಲ್ಲ ಬಿಡಿ, ನನಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ, ನನಗೆ ಅದಾಗ್ತಿಲ್ಲ ಇದಾಗ್ತಿಲ್ಲ, ಚಿಕ್ಕಪ್ಪ ನೋಡ್ತಿಲ್ಲ, ದೊಡ್ಡಪ್ಪ ನೋಡ್ತಿಲ್ಲ, ನನಗೆ ಅಣ್ಣ ತಮ್ಮ ಸಪೋರ್ಟ್ ಮಾಡೋಲ್ಲ. ಯಾಕೆ ಸಪೋರ್ಟ್ ಮಾಡ್ಬೇಕು? ನಿಮಗೆ ಶಕ್ತಿ ಕೊಟ್ಟಿಲ್ವ ಭಗವಂತ? ನಿಮಗೆ ಸಾಮರ್ಥ್ಯ ಕೊಟ್ಟಿಲ್ವ ಭಗವಂತ? ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ, ಮಾತಕ್ಕೆ ಸ್ಪಷ್ಟತೆ ಕೊಟ್ಟಿದ್ದಾನೆ. ಅಧಿಕ ಪ್ರಸಂಗತನ ಮಾತಾಡೋದನ್ನು ಬಿಟ್ಟು ಒಳ್ಳೆದನ್ನು ಯೋಚನೆ ಮಾಡಿ, ಒಳ್ಳೆದನ್ನು ಮಾತಾಡಿ, ಬದುಕು ತುಂಬಾ ಚೆನ್ನಾಗಿರುತ್ತೆ. ಭಗವಂತ ಕೊಟ್ಟಿರೋದನ್ನೆಲ್ಲ ದುರುಪಯೋಗ ಮಾಡ್ತಿದ್ದೀವಿ. ದುರುಪಯೋಗ ಮಾಡಿಕೊಂಡು ಮತ್ತೆ ಬೇಡದನ್ನು ಮತ್ತೆ ಕೇಳೋದು, ದೇವರು ನನಗೆ ಏನು ಕೊಡ್ತಿದ್ದಾನೆ, ಎಲ್ಲಿ ಇಟ್ಟಿದ್ದಾನೆ ದೇವರು? ಇದನ್ನ ಜೀವನ ಮಾಡ್ಕೊಂಡು ಬರೀ ಚಿಂತೆ ಮಾಡಿಕೊಂಡೇ ಮುಳುಗ್ತಾ ಹೋಗೋದು. ಈ ತರ ಆಗೋದಿಲ್ಲ ಎಲ್ಲೂ ಕೂಡ. ಮತ್ತೆ ಸುಮ್ಮನೆ ಆ ದೇವಸ್ಥಾನ ಹೋದ್ರೆ ಶ್ರೀಮಂತರಾಗ್ತೀನಿ, ಈ ದೇವಸ್ಥಾನಕ್ಕೆ ಹೋದ್ರೆ ಶ್ರೀಮಂತರಾಗ್ತೀನಿ. ಆ ಥರ ಶ್ರೀಮಂತರಾಗಿದ್ದಿದ್ರೆ ನನ್ನ ಹತ್ರ ತುಂಬಾ ಜನ ಗಾರೆ ಕೆಲಸ ಇದ್ದಾರಪ್ಪ, ಎಲ್ಲರಿಗೂ ಲಾರಿ ಮಾಡಿ ಕಳಿಸ್ತೀನಿ, ಯಾವ ದೇವಸ್ಥಾನ ಹೇಳಿ ನನಗೂ ಕೂಡ ಶ್ರೀಮಂತರಾಗ್ಲಿ ಪಾಪ ಅವರು ಕೂಡ. ಆ ಥರ ಆಗೋದಿಲ್ಲ ಎಲ್ಲೂ. ನಿಮ್ಮಲ್ಲಿ ಶ್ರಮ ಬೇಕಷ್ಟೇ, ಪರಿಶ್ರಮ ಸಂಪೂರ್ಣವಾಗಿರಬೇಕು. ನಿಮ್ಮಲ್ಲಿ ಆ ನಂಬಿಕೆ ಬೇಕು, ನಾನು ಇನ್ಮೇಲೆ ಚೆನ್ನಾಗಿ ಆಗ್ತೀನಿ ಅನ್ನೋ ಸಂಪೂರ್ಣ ನಂಬಿಕೆ ಬೇಕು. ಅವಾಗ ಎಲ್ಲ ದೇವರು ಅನುಭವಿಸ್ತವೆ ನಿಮಗೆ. ಸರಿಯಾದ ಯೋಚನೆ ಮಾಡಿ. ಬದುಕು ಬಹಳ ಸುಂದರವಾಗಿದೆ. ಸುಂದರವಾಗಿ ಬದುಕಕ್ಕೆ ಏನು ಬೇಕು ಅದು ನಿಮ್ಮ ಕೈಯಲ್ಲಿದೆ, ನೀವು ಅದನ್ನು ಬಳಸ್ಕೋಬೇಕಷ್ಟೇ.